ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ ದರ್ಶನ್ ಸಂಪರ್ಕದಲ್ಲಿದ್ದಂತಹ ಆರೋಪಿಗಳು. ಶುಕ್ರವಾರ ರಾತ್ರಿ ರೇಣುಕಾಸ್ವಾಮಿ ಕಿಡ್ನಾಪ್ ಆದ ಬಳಿಕ ದರ್ಶನ್ ಜೊತೆ ನಿರಂತರವಾಗಿ ಟಚ್ ನಲ್ಲಿದ್ರು. ಕ್ಷಣ ಕ್ಷಣದ ಮಾಹಿತಿಯನ್ನ ಆರೋಪಿಗಳು ದರ್ಶನ್ ಅವರಿಗೆ ಕೊಡ್ತಾ ಹೋಗ್ತಾ ಇದ್ರು. ಆರ್ಆರ್ ನಗರದಲ್ಲಿ ಪಾರ್ಟಿ ಮುಗಿಸಿ ಶೆಡ್ಗೆ ದರ್ಶನ್ ಅವರು ಆಗಮಿಸ್ತಾರೆ. ಕುಡಿದ ಮತ್ನಲ್ಲಿ ದರ್ಶನ್ ಗ್ಯಾಂಗ್ ನಿರಂತರವಾಗಿ ಟಾರ್ಚರ್ ಅನ್ನ ಕೊಟ್ಟಿರುತ್ತೆ ರೇಣುಕಾಸ್ವಾಮಿಗೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಸಾಕ್ಷ್ಯವಾಗಿದ್ದು ಮೊಬೈಲ್ ಕರೆಗಳು. ದರ್ಶನ್ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಆರೋಪಿಗಳು. ಈ ಸಾವಿನ ನಂತರದಲ್ಲಿ ಮತ್ತು ಕಿಡ್ನಾಪ್ ಮಾಡಿದ ಸಂದರ್ಭದಿಂದ ಹಿಡಿದವರೆಗೂ ಎಷ್ಟು ಕರೆಗಳು ಹೋಗಿದೆ ದರ್ಶನ್ಗೆ, ಎಲ್ಲ ಅಪ್ಡೇಟ್ಸ್ಗಳನ್ನ ಪಿನ್ ಟು ಪಿನ್ ಕೊಡ್ತಾ ಹೋಗ್ತಾರೆ ದರ್ಶನ್ಗೆ. ಈಗ ಕಿಡ್ನಾಪ್ ಮಾಡಿದ್ದೀವಿ, ಇಲ್ಲಿ ಇಟ್ಟಿದ್ದೀವಿ, ಸೊ ದರ್ಶನ್ ಅಲ್ಲಿಗೆ ಬಂದು ಹಲ್ಲೆ ನಡೆಸಿ ಹೋದ ನಂತರದಲ್ಲೂ ಕೂಡ ಸಾವಾಗಿದೆ ಅನ್ನುವಂತಹ ವಿಚಾರವನ್ನ ತಿಳಿಸುವವರೆಗೂ ಕೂಡ ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೆ ಆರೋಪಿಗಳು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ರಿಂದ. ಮುರಳಿ, ದರ್ಶನ್ ಅವರ ಒಂದು ಕಾಂಟ್ಯಾಕ್ಟ್ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿದೆ, ಅವರ ಪಾತ್ರ ಅನ್ನೋದು ಫೋನ್ ಕರೆಯ ಮೂಲಕವಾಗಿ ಗೊತ್ತಾಗುತ್ತೆ. ಅಂದ್ರೆ ಕಿಡ್ನಾಪ್ ನಿಂದ ಸಾವಾಗಿದೆ ಅಂತ ತಿಳಿಸೋವರೆಗೂ ಕೂಡ ನಿರಂತರ ಫೋನ್ ಕಾನ್ವರ್ಸೇಷನ್ ಅಲ್ಲಿ ಇರ್ತಾರಾ, ಹೇಗೆ? ದಿವ್ಯಾ, ಏನಂದ್ರೆ ಈ ಪ್ರಕರಣ ಆಗ್ತದೆ. ಪ್ರಕರಣದಲ್ಲಿ ಏನಂದ್ರೆ ಆತನನ್ನ ಶುಕ್ರವಾರ ರಾತ್ರಿ ಚಿತ್ರದುರ್ಗದಿಂದ ಪಿಕಪ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದ್ರೆ ಈ ಪ್ರಕರಣದ ಆರೋಪಿ ಏನಿದ್ದಾನೆ ರಘು ಅಲಿಯಾಸ್ ರಾಘವೇಂದ್ರ ಅಂತ ಏನಿದ್ದಾನೆ, ಆತನನ್ನ ವಶಕ್ಕೆ ಪಡೆದ ಸಂದರ್ಭದಲ್ಲಿ ಆತ ಒಂದು ಹೇಳಿಕೆಯನ್ನ ಕೊಡ್ತಾ ಹೋಗ್ತಾನೆ. ಆತನನ್ನ ಚಿತ್ರದುರ್ಗದಿಂದ ಪಿಕಪ್ ಮಾಡೋ ಸಂದರ್ಭದಿಂದನೂ ಕೂಡ ಇಲ್ಲಿಗೆ ಸಂಪರ್ಕದಲ್ಲಿದ್ದೆ. ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಯಾರ್ಯಾರು ಉಳ್ಕೊಂಡಿದ್ರು, ನಂದೀಶ್ ಇರ್ಬೋದು, ವಿನಯ್ ಇರ್ಬೋದು, ಇವರೆಲ್ಲರ ಜೊತೆಲ್ಲೂ ನಾನು ಸಂಪರ್ಕದಲ್ಲಿದ್ದೆ. ಆ ಸಂಪರ್ಕದಲ್ಲಿದ್ದಂಥ ಮಾಹಿತಿ ಜೊತೆಗೆ ಆತನನ್ನ ಶೆಡ್ಡಿಗೆ ಕರ್ಕೊಂಡು ಬನ್ನಿ ಅಂತ ಹೇಳುವಂಥದ್ದು, ಮತ್ತೆ ಒಂದು ಪಾರ್ಟಿಯನ್ನು ಕೂಡ ಮಾಡ್ಕೊಳ್ತಾರೆ. ಅಂದ್ರೆ ಈ ಆರೋಪಿಗಳು ಏನೇನಿದ್ದಾರೆ, ಪ್ರದೋಷ್ ಇರ್ಬೋದು, ದರ್ಶನ್ ಇರ್ಬೋದು, ವಿನಯ್ ಇರ್ಬೋದು, ಇವರೆಲ್ಲರೂ ಕೂಡ ಶೆಡ್ಗೆ ತೆರಳೋದಕ್ಕಿಂತ ಮುಂಚೆ ಒಂದು ಪಾರ್ಟಿಯನ್ನು ಕೂಡ ಮಾಡಿ ಅದಾದ ನಂತರ ಶೆಡ್ಗೆ ತೆರಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅದಾದ ನಂತರ ಶೆಡ್ಗೆ ತೆರಳುವಂಥದ್ದು, ಶೆಡ್ಡಿಂದ ಅದಾದ ಬಳಿಕ ಆತನ ಸಾವನ್ನಪ್ಪದ ಬಳಿಕ ಆ ಮೃತದೇಹವನ್ನು ಬಿಸಾಡೋ ತನಕನೂ ಕೂಡ ದರ್ಶನ್ ಇರ್ಬೋದು, ದರ್ಶನ ಜೊತೆಯಲ್ಲಿದ್ದಂಥ ವಿನಯ್ ಇರ್ಬೋದು, ಪ್ರದೋಷ್ ಇರ್ಬೋದು, ಅವರೆಲ್ಲರೂ ಕೂಡ ರಘು ಮತ್ತು ಅದು ವಿನಯ್, ನಂದೀಶ್ ಇವರ ಗ್ಯಾಂಗ್ಗಳ ಜೊತೆಯಲ್ಲಿ ಒಂದು ಸಂಪರ್ಕದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಒಂದು ಪ್ರಕರಣ ಭದ್ರಾಗ್ಲಿಕ್ಕೆ ಅಥವಾ ಒಂದು ಪ್ರಕರಣದ ಸಾಕ್ಷ್ಯಗಳು ಇನ್ನಷ್ಟು ಭದ್ರಾಗ್ಲಿಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿರ್ತವೆ, ಆ ಟೆಕ್ನಿಕಲ್ ಎವಿಡೆನ್ಸ್ಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅದೇ ರೀತಿಯಲ್ಲಿ ಆ ಶೆಡ್ನ ಬಳಿ ಇದ್ದಂಥ CCTV ಫುಟೇಜಸ್ ಇರ್ಬೋದು, ಅದಾದ ನಂತರ ಆ ಶೆಡ್ನ ಬಳಿಗೆ ಬರುವಂಥದ್ದು ಅಕ್ಕಪಕ್ಕ ಸುತ್ತಮುತ್ತ ಜಾಗಗಳಿರುವಂಥ CCTV ಫುಟೇಜಸ್ ಇರ್ಬೋದು, ಅದಾದ ನಂತರ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಪಾರ್ಟಿನ ಪಬ್ನಲ್ಲಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳು, ಅದಾದ ನಂತರ ಕಾಲ್ ಡೀಟೇಲ್ಸ್ಗಳು, CDR ಡೀಟೇಲ್ಸ್ಗಳು, ಇವೆಲ್ಲದ್ರೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಈ ಎಲ್ಲ ಮಾಹಿತಿಗಳು ಕೂಡ ಈ ಪ್ರಕರಣದಲ್ಲಿ ಒಂದು ತಾಂತ್ರಿಕ ಸಾಕ್ಷ್ಯವಾಗಿ ಪರಿಣಮಿಸುವುದು, ಮಹತ್ವದ ಸಾಕ್ಷಿಗಳಾಗಿ ಕೂಡ ಪರಿಣಾಮವನ್ನು ಬೀರುವಂಥದ್ದು. ದಿವ್ಯಾ. ಓಕೆ ಮುರಳಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಲ್ಲ ಸಿಕ್ಕಿದ್ದು. ಸೊ ಮಾರ್ನಿಂಗ್ ವಿ ಹ್ಯಾಡ್ ಎನ್ ಡಿಸ್ಕಷನ್ ವಾಟ್ ಎಕ್ಸಾಕ್ಟ್ಲಿ ದ ಥಿಂಗ್ಸ್ ಹ್ಯಾಪನ್. ಅವ್ರಿಗೂ ಏನಾಗಿದೆ ಅನ್ನೋದು ಇನ್ನೂ ಡೀಟೇಲ್ ಆಗಿ ಗೊತ್ತಿಲ್ಲ. ವಾಟ್ ದೇ ವರ್ ಟೆಲ್ಲಿಂಗ್ ಇಸ್ ಇನ್ನೂ ಅದೆಲ್ಲ ಸುಳ್ಳು ಅಂತಾನೆ ಇದ್ದಾರೆ. ಸೊ ಆಸ್ ಪರ್ ನಮ್ದು ಇವಾಗ ಟಿಲ್ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ವಿ ಕಾಂಟ್ ಟೆಲ್ ಎನಿಥಿಂಗ್ ಆಲ್ಸೋ. ಸೊ ಅದೆಲ್ಲ ಸುಳ್ಳು ಅಂತಾನೆ ವಿ ಹ್ಯಾವ್ ಟು ಟೆಲ್. ಏನಿಲ್ಲ, ಇವಾಗ ಪೊಲೀಸ್ ಇದು ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತಾರೆ, JCB ಇದು ಮ್ಯಾಚ್ ಶೀಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದ್ಮೇಲೆ ದೇ ಮೇ ಆಸ್ಕ್ ಫಾರ್ ದ ಪೊಲೀಸ್ ಕಸ್ಟಡಿ ಫಾರ್ ದ ಇನ್ವೆಸ್ಟಿಗೇಷನ್, ಫರ್ದರ್ ಇನ್ವೆಸ್ಟಿಗೇಷನ್ಸ್. ಆಮೇಲೆ ತಿರ್ಗಿ ಕರ್ಕೊ ಬರ್ತಾರೆ. ಇಲ್ಲ ಅದು ನಾನು ಐ ಕಾಂಟ್ ಟೆಲ್ ಎನಿಥಿಂಗ್ ಟಿಲ್ ದ ಇನ್ವೆಸ್ಟಿಗೇಷನ್. ಅದು ನೋಡೋಣ. ಒನ್ಸ್ ಲೆಟ್ ಇಲ್ಲ ಕನ್ಸರ್ನ್ ಪೊಲೀಸ್ ಅಥಾರಿಟೀಸ್ ಮೀಟ್ ಮಾಡಿ. ಅನಿಲ್ ಬಾಬು ಸಿ. ಓಕೆ, ಥ್ಯಾಂಕ್ ಯು. ಎಲ್ಲ ಸಿಕ್ಕಿದ್ದು. ಸೊ ಮಾರ್ನಿಂಗ್ ವಿ ಹ್ಯಾಡ್ ಎನ್ ಡಿಸ್ಕಷನ್ ವಾಟ್ ಎಕ್ಸಾಕ್ಟ್ಲಿ ದ ಥಿಂಗ್ಸ್ ಹ್ಯಾಪನ್. ಓಕೆ, ವಕೀಲರು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು, ಯಾವ ರೀತಿಯಾಗಿ ಪ್ರೊಸೀಜರ್ಗಳು ಆಗುತ್ತೆ ಅಂತ. ಈಗ ಅರೆಸ್ಟ್ ಅಂತ ತೋರಿಸಲಾಗಿದೆ, ನಂತರ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ, ಆಮೇಲೆ ಕಸ್ಟಡಿಗೆ ಪಡ್ಕೊಳ್ಳೋ ಮೂಲಕವಾಗಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಅಂತ. ಆಸ್ ಆಫ್ ನಾವು ಇಲ್ಲಿಯವರೆಗಿನ ವಿಚಾರಣೆಯಲ್ಲಿ ನನಗೇನು ಗೊತ್ತಿಲ್ಲ, ಇದೆಲ್ಲ ಸುಳ್ಳು ಅಂತಾನೆ ದರ್ಶನ್ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಅವರ ಪಾತ್ರದ ಬಗ್ಗೆ, ಅವರು ಕೊಟ್ಟಿರುವಂತಹ ಡೀಟೇಲ್ಸ್ ಅನ್ನೋದ್ರ ಬಗ್ಗೆ ಕೂಡ ದರ್ಶನ್ ಪರ ವಕೀಲರು ಈಗ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಕಾನೂನಿನ ಹೋರಾಟವನ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಕೇಸ್ ಫೈಲ್ ಆದ ನಂತರದಲ್ಲಿ ನಾವು ಮಾಡ್ತೀವಿ ಅಂತ ಕೂಡ ಅವರು ತಿಳಿಸಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಒಟ್ಟಾರೆಯಾಗಿ 13 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ.